1989ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರು ನವೆಂಬರ್ 1ರಂದು ತ್ಯಾಗರಾಜ ವೃತ್ತದಲ್ಲಿ ಕನ್ನಡ ಧ್ವಜದಡಿಯಲ್ಲಿ ಶ್ರೀ ರಾಜರಾಜೇಶ್ವರಿ ಕನ್ನಡ ಗುಡಿಯನ್ನು ಸ್ಥಾಪನೆ ಮಾಡಿದ್ದರು. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಕನ್ನಡ ಹೋರಾಟಗಾರನೊಬ್ಬ ಕನ್ನಡ ತಾಯಿಗಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದು ಇದೇ ಮೊದಲು. ಕನ್ನಡ ತಾಯಿ ಶ್ರೀ ರಾಜರಾಜೇಶ್ವರಿಯನ್ನ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಪೂಜಿಸುವ ಕೈಂಕರ್ಯ ಮಾಡಬೇಕೆಂಬ ಸದುದ್ದೇಶದಿಂದ ಈ ಗುಡಿಯ ಸ್ಥಾಪನೆ ಮಾಡಿದ್ದರು. 1989ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿ ಅವರು ಕರ್ನಾಟಕದ ಸುಪ್ರಸಿದ್ಧ ವೈದ್ಯ ನೇತ್ರತಜ್ಞರಾದ ಶ್ರೀ ಮೋದಿ ಅವರಿಗೆ ನೇತ್ರಬ್ರಹ್ಮ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದರು. 1989ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿ ಅವರ ಕನ್ನಡ ಕ್ರಾಂತಿದಳದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು, ಮಹಾರಾಣಿಯಾದ ಈಗಿನ ರಾಜಮಾತೆಯಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯರವರು ಆಗಮಿಸಿದ್ದರು. 1990ರಲ್ಲಿ ದೂರದರ್ಶನದಲ್ಲಿ ಶನಿವಾರ ಪ್ರಸಾರಗೊಳ್ಳುತ್ತಿದ್ದ ಐತಿಹಾಸಿಕ ಧಾರಾವಾಹಿ ಟಿಪ್ಪು ಖಡ್ಗ ಮೈಸೂರು ಅರಸರ ವ್ಯಕ್ತಿತ್ವವನ್ನು ಅಭಾಸವಾಗಿ ಮತ್ತು ವ್ಯಂಗ್ಯವಾಗಿ ಚಿತ್ರೀಕರಿಸಿರುವುದನ್ನು ಪ್ರತಿಭಟಿಸಿ ಅದರ ಪ್ರಸಾರವನ್ನು ಸ್ಥಗಿತಗೊಳಿಸಿದರು. ನಂತರ ಈ ಧಾರಾವಾಹಿಯ ನಿರ್ಮಾಪಕ ಮತ್ತು ನಟ ಶ್ರೀ ಸಂಜಯ್ ಖಾನ್ ಅವರು ಕ್ಷಮೆಯಾಚಿಸಿದ ನಂತರ ಪ್ರಸಾರ ಮಾಡಿದರು. 1990ರಲ್ಲಿ ಮೈಸೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪೊಲೀಸ್ ಆಯುಕ್ತರು ಕನ್ನಡ ಯೋಧ ನಾಗಲಿಂಗಸ್ವಾಮಿ ಅವರನ್ನು ವಿಶೇಷ ಪೊಲೀಸ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದರು. ಈ ಸಂದರ್ಭದಲ್ಲಿ ನಾಗಲಿಂಗಸ್ವಾಮಿ ಅವರು ಮೈಸೂರು ನಗರದಲ್ಲಿ ಪ್ರಥಮ ಬಾರಿಗೆ ರಾತ್ರಿ ಪಾಳಯದಲ್ಲಿ ಬೀಟ್ ಪೊಲೀಸ್ ಅಂದರೆ ಗಸ್ತು ಪೊಲೀಸನ್ನು ನೇಮಕ ಮಾಡಿಸುವಲ್ಲಿ ಯಶಸ್ವಿಯಾದರು. 1990ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿ ಅವರು ಮೈಸೂರಿನ ತ್ಯಾಗರಾಜ ವೃತ್ತದಲ್ಲಿ ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಎಂಬ ಜಾಗೃತಿ ಮೂಡಿಸುವ ಸಲುವಾಗಿ ವಿವಿಧ ಮುಖಗಳಲ್ಲಿ ಅಪಾರ ವೆಚ್ಚದಲ್ಲಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು. 1990ರಲ್ಲಿ ನಡೆದ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರ ಕನ್ನಡ ಕ್ರಾಂತಿದಳದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮೈಸೂರಿನ ಮಹಾರಾಜರಾದ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಹಾಗೂ ಶ್ರೀ ವೇದಾಂತ ಹೆಮ್ಮಿಗೆ ಅವರು ಆಗಮಿಸಿದ್ದರು. 1990ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಸತ್ಯಾಗ್ರಹ ಸಾರ್ವಭೌಮ ತಗಡೂರು ಸುಬ್ಬಣ್ಣ ಅವರನ್ನು ಸನ್ಮಾನಿಸಿದ್ದರು. 1990ರಲ್ಲಿ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರು ಹೋರಾಟಗಾರ ಶ್ರೀ ನಿಂಗೇಗೌಡ ಆರಂಭಿಸಿದ್ದ ಸತ್ಯಾಗ್ರಹದ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇ ಅವರನ್ನು ಅಭಿನಂದಿಸಿದ್ದರು.